ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 14ನೆಯ ವಾರ, ಜುಲೈ 6, 2026 ಸೋಮವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 9ನೇ ಅಧ್ಯಾಯ 18ರಿಂದ 26ರವರೆಗಿನ ವಚನಗಳು. ಯೇಸುಸ್ವಾಮಿ ಹೀಗೆ ಬೋಧಿಸುತ್ತಿರುವಾಗಲೇ ಯಹೂದ್ಯ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನು ಯೇಸುವಿನ ಮುಂದೆ ಮೊಣಕಾಲೂರಿ, ನನ್ನ ಮಗಳು ಈಗ ತಾನೇ ಸತ್ತು ಹೋದಳು, ಆದರೂ ತಾವು ದಯಮಾಡಿಸಿ ತಮ್ಮ ಹಸ್ತವನ್ನು ಆಕೆಯ ಮೇಲಿಡಬೇಕು, ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡನು. ಯೇಸು ಎದ್ದು ಅವನ ಹಿಂದೆ ಹೊರಟರು. ಶಿಷ್ಯರು ಹಿಂಬಾಲಿಸಿ ಹೋದರು. ಹೋಗುತ್ತಿದ್ದಾಗ 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಹಳವಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಹಿಂಬದಿಯಿಂದ ಬಂದು ಯೇಸುಸ್ವಾಮಿಯ ಉಡುಪಿನ ಅಂಚನ್ನು ಮುಟ್ಟಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡಿದ್ದಳು ಆಕೆ. ಯೇಸು ಹಿಂದಿರುಗಿ ಆಕೆಯನ್ನು ನೋಡಿ, ಮಗಳೇ, ಹೆದರಬೇಡ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು. ಆ ಕ್ಷಣದಲ್ಲೇ ಆಕೆ ವ್ಯಾಧಿಯಿಂದ ಮುಕ್ತಳಾದಳು. ಯೇಸು ಆ ಅಧಿಕಾರಿಯ ಮನೆಯನ್ನು ತಲುಪಿದರು. ಅಲ್ಲಿ ವಾದ್ಯಗಾರರನ್ನು ಗದ್ದಲ ಮಾಡುತ್ತಿದ್ದ ಜನಜಂಗುಳಿಯನ್ನು ಕಂಡು, ಎಲ್ಲರೂ ಇಲ್ಲಿಂದ ಹೊರಡಿರಿ, ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಜನರು ನಕ್ಕು ಅವರನ್ನು ಪರಿಹಾಸ್ಯ ಮಾಡಿದರು. ಆದರೂ ಜನರ ಗುಂಪನ್ನು ಹೊರಗೆ ಕಳುಹಿಸಿ ಯೇಸು ಕೊಠಡಿಯೊಳಕ್ಕೆ ಹೋಗಿ ಬಾಲಕಿಯ ಕೈ ಹಿಡಿದು ಎಬ್ಬಿಸಿದರು. ಆಕೆ ಎದ್ದಳು. ಈ ಸಮಾಚಾರ ಆ ನಾಡಿನಲ್ಲೆಲ್ಲ ಹಬ್ಬಿ ಹರಡಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ದೇವರ ಧ್ವನಿಗೆ ಸ್ಪಂದಿಸುವುದು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುವಂತಹ ರಕ್ತಸ್ರಾವದ ಮಹಿಳೆಗೆ ಎಂತಹ ಅಪಾರವಾದ ವಿಶ್ವಾಸವಿತ್ತು. ಅವಳು ವರ್ಷಗಟ್ಟಲೆ ತೀವ್ರ ರಕ್ತಸ್ರಾವದ ವ್ಯಾಧಿಯಿಂದ ನಿರಂತರವಾಗಿ ನರಳಿದ್ದಳು. ಯೇಸುವಿನ ಮೇಲಂಗಿಯನ್ನು ಮುಟ್ಟಿದರೆ ತನಗೆ ಗುಣವಾಗುತ್ತದೆ ಎಂಬುದು ಅವಳಿಗೆ ಹೇಗೆ ತಿಳಿಯಿತು? ಅದಕ್ಕೆ ಇರುವ ಏಕೈಕ ಉತ್ತರ ಆಕೆಯ ವಿಶ್ವಾಸ. ಪ್ರಿಯರೇ, ವಿಶ್ವಾಸ ಎಂಬುದು ಕೇವಲ ಒಂದು ಆಸೆಯೋ ಅಥವಾ ಭರವಸೆಯೋ ಅಲ್ಲ. ವಿಶ್ವಾಸ ಎಂದರೆ ದೇವರ ವಿಶೇಷ ಕೃಪೆ ಮತ್ತು ದೇವರ ಪ್ರಕಟಣೆಯ ಮೂಲಕ ಲಭಿಸುವ ಒಂದು ನಿಶ್ಚಿತ ಜ್ಞಾನ. ಅದರ ಮೂಲಕ ಮನುಷ್ಯರಾದ ನಾವು ಮುಕ್ತ ಮನಸ್ಸಿನಿಂದ ದೇವರನ್ನು ವಿಶ್ವಾಸಿಸುತ್ತೇವೆ, ನಂಬುತ್ತೇವೆ. ದೇವರು ಆಕೆಯ ಹೃದಯದೊಂದಿಗೆ ಮಾತನಾಡಿದರು. ಅವಳು ಆಲಿಸಿದಳು, ಸ್ಪಂದಿಸಿದಳು ಮತ್ತು ಗುಣ ಹೊಂದಿದಳು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುವಂತಹ ನಮ್ಮನ್ನು ಅತ್ಯಂತ ಪ್ರೇರೇಪಿಸುವ ಮತ್ತೊಂದು ಅಂಶವೆಂದರೆ ಆ ಮಹಿಳೆಯು ಯೇಸುವಿನ ಬಳಿ ಬಂದ ಆ ವಿನಮ್ರತೆ. ತಾನು ಯೇಸುವಿಗೆ ತೊಂದರೆ ಕೊಡಬೇಕಾಗಿಲ್ಲ, ಆತನೊಂದಿಗೆ ಮಾತನಾಡಬೇಕಾಗಿಲ್ಲ ಅಥವಾ ತನ್ನ ಸಮಸ್ಯೆಯಿಂದ ಆತನಿಗೆ ಮುಜುಗರ ಉಂಟು ಮಾಡಬೇಕಾಗಿಲ್ಲ ಎಂದು ಅವಳು ಭಾವಿಸಿದಳು. ಬದಲಿಗೆ ತನ್ನ ವಿನಮ್ರತೆಯಲ್ಲಿ ಅವಳು ತನ್ನ ವಿಶ್ವಾಸದ ಕೊಡುಗೆಯ ಮೂಲಕ ತನ್ನ ಅಗತ್ಯವನ್ನು ಯೇಸುವಿನ ಮುಂದೆ ಆಂತರಿಕವಾಗಿ ಹಾಗೂ ಮೌನವಾಗಿ ಇರಿಸಿದಳು. ದೇವರು ಹೃದಯವನ್ನು ನೋಡುವವರಾಗಿದ್ದರಿಂದ ಮತ್ತು ಇಂತಹ ವಿನಮ್ರ ಹಾಗೂ ಪ್ರಾಮಾಣಿಕ ವಿಶ್ವಾಸಕ್ಕೆ ಸ್ಪಂದಿಸುವವರಾಗಿರುವುದರಿಂದ ಆಕೆಗೆ ದೈವಿಕ ಕೃಪೆ ದೊರೆಯಿತು. ಪ್ರಿಯರೇ, ಪ್ರತಿಯೊಬ್ಬರಿಗೂ ನಮ್ಮ ಪ್ರಭು ಯೇಸುವಿನ ಮೇಲೆ ಈ ಆಳವಾದ ವಿಶ್ವಾಸವಿದ್ದರೆ ಹೇಗಿರುತ್ತಿತ್ತು ಎಂದು ಒಮ್ಮೆ ಕಲ್ಪಿಸಿಕೊಳ್ಳಿ. ನಮ್ಮ ಪ್ರತಿಯೊಂದು ಅಗತ್ಯವನ್ನು ದೇವರು ಖಂಡಿತವಾಗಿಯೂ ಪೂರೈಸುತ್ತಾರೆ ಎಂಬ ಸಂಪೂರ್ಣ ನಿಶ್ಚಿತತೆಯ ಆಳವಾದ ನಂಬಿಕೆ ನಮ್ಮೆಲ್ಲರಲ್ಲಿದ್ದರೆ ಹೇಗಿರುತ್ತಿತ್ತು? ನಮ್ಮ ಪ್ರತಿದಿನ ನಮ್ಮ ಪ್ರತಿಯೊಂದು ಅಗತ್ಯದೊಂದಿಗೆ ಈ ದೃಢವಾದ ವಿಶ್ವಾಸದಿಂದ, ಭರವಸೆಯಿಂದ, ನಂಬಿಕೆಯಿಂದ ನಾವು ಪ್ರಭುವಿನ ಕಡೆಗೆ ತಿರುಗಿದರೆ ಹೇಗಿರುತ್ತಿತ್ತು? ನಾವು ಅದನ್ನು ಮಾಡಲು ಸಾಧ್ಯವಾದರೆ ಪ್ರಭು ನಮ್ಮನ್ನು ಪ್ರತಿಯೊಂದು ಮಾರ್ಗದಲ್ಲೂ ನಿರಂತರವಾಗಿ ಪೋಷಿಸಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಜರುಗುವಂತಹ ಆ ಅದ್ಭುತ ಮಾಂತ್ರಿಕ ಕ್ರಿಯೆಯಲ್ಲ, ಬದಲಿಗೆ ದೈವಿಕ ಸ್ಪಂದನೆ. ಆ ಮಹಿಳೆಯ ಗುಣಮುಖದ ಪ್ರಮುಖ ಅಂಶವೆಂದರೆ ದೇವರೇ ಅವಳೊಂದಿಗೆ ಮಾತನಾಡಿ ತನ್ನ ಪುತ್ರನಾದ ಯೇಸುವಿನ ಮೇಲಂಗಿಯನ್ನು ಮುಟ್ಟಲು ಅವಳಿಗೆ ಪ್ರೇರೇಪಿಸಿದ್ದರು. ಯೇಸು ಸಹ ತಂದೆಯ ಚಿತ್ತದೊಂದಿಗೆ ಪರಿಪೂರ್ಣ ಐಕ್ಯತೆಯಲ್ಲಿದ್ದರಿಂದ ಅವಳು ಪಡೆದ ಆ ಗುಣಮುಖದ ಸ್ಪರ್ಶವನ್ನು ಗ್ರಹಿಸಿದರು. ಆತ್ಮೀಯರೇ, ಆದ್ದರಿಂದ ಯೇಸುವಿನ ಮೇಲಂಗಿಯನ್ನು ಮುಟ್ಟುವುದು ಕೇವಲ ಒಂದು ಮಾಂತ್ರಿಕ ಕ್ರಿಯೆಯಾಗಿರಲಿಲ್ಲ. ಆ ಮಹಿಳೆಗೆ ತನಗೆ ಇಷ್ಟ ಬಂದದ್ದನ್ನು ಪಡೆದುಕೊಳ್ಳಲು ಮಾಡಿದ ಜಾದೂ ಅದಲ್ಲ. ಬದಲಿಗೆ ತಂದೆಯಾದ ದೇವರಿಂದ ತನ್ನ ಆಂತರಿಕ ಆತ್ಮದಲ್ಲಿ ತನಗೆ ದೊರೆತ ದಿವ್ಯ ಆಹ್ವಾನಕ್ಕೆ ಅವಳು ನೀಡಿದ ಸಕಾರಾತ್ಮಕವಾದಂತಹ ಸ್ಪಂದನೆ ಅದಾಗಿತ್ತು. ನಮ್ಮ ಜೀವನದಲ್ಲೂ ನಾವು ಇದನ್ನೇ ಮಾಡಲು ಕಲಿಯಬೇಕು. ಪ್ರಿಯರೇ, ನಾವು ಹೆಚ್ಚಾಗಿ ನಮ್ಮದೇ ಆದ ಆಸೆ ಆಕಾಂಕ್ಷೆಗಳನ್ನು ದೇವರ ಮುಂದೆ ಇಟ್ಟು ದೇವರು ನಮಗಾಗಿ ಏನು ಮಾಡಬೇಕು ಎಂದು ನಿರ್ದೇಶಿಸಲು ಪ್ರಯತ್ನಿಸುತ್ತೇವೆ. ದೇವರು ಇಂತಹ ಬೇಡಿಕೆಗಳಿಗೆ ಸದಾ ಸ್ಪಂದಿಸುವುದಿಲ್ಲ. ಬದಲಿಗೆ ನಾವು ಕೇವಲ ದೇವರ ಚಿತ್ತವನ್ನು ಮಾತ್ರ ಹುಡುಕಬೇಕು. ದೇವರು ಆಕೆಯ ಮನಸ್ಸು ಮತ್ತು ಹೃದಯದಲ್ಲಿ ಮಾತನಾಡಿ
ತನ್ನ ಪುತ್ರ ಯೇಸುವಿನ ಮೇಲಂಗಿಯನ್ನು ಮುಟ್ಟಲು ಪ್ರೇರೇಪಿಸಿದ್ದರಿಂದಲೇ ಆಕೆಗೆ ಗುಣವಾಗುತ್ತದೆ ಎಂಬುದು ಆ ಮಹಿಳೆಗೆ ಖಚಿತವಾಗಿ ತಿಳಿದಿತ್ತು. ಅವಳು ಅದಕ್ಕೆ ಸ್ಪಂದಿಸಿದಳು ಮತ್ತು ಗುಣಮುಖ ಹೊಂದಿದಳು. ದೇವರು ಮೊದಲು ಮಾತನಾಡಬೇಕು, ನಾವು ಅದನ್ನು ಆಲಿಸಿ ಸ್ಪಂದಿಸಬೇಕು. ಆಗ ಮಾತ್ರ ದೇವರ ಚಿತ್ತವು ಪೂರ್ಣಗೊಳ್ಳುತ್ತದೆ. ಪ್ರಿಯರೇ, ಇಂದು ದೇವರು ನಿಮ್ಮ ಹೃದಯದ ಆಳದಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಿರುವ ಆ ಮೃದುವಾದ ಧ್ವನಿಯನ್ನು ಆಲಿಸಿ ಧ್ಯಾನಿಸಿ. ದೇವರ ಧ್ವನಿ ನಿಮಗೆ ಕೇಳಿಸುತ್ತಿದೆಯೇ? ದೇವರು ನಿಮ್ಮನ್ನು ಏನು ಮಾಡಲು ಆಹ್ವಾನಿಸುತ್ತಿದ್ದಾರೆ? ಯೇಸು ನಿಮಗೆ ಯಾವ ಗುಣಮುಖವನ್ನು ದಯಪಾಲಿಸಲು ಬಯಸುತ್ತಿದ್ದಾರೆ? ನೀವು ದೇವರ ಧ್ವನಿಯನ್ನು ಆಲಿಸುತ್ತಿರುವಾಗ ಕೇವಲ ದೇವರಿಗೆ ಮಾತ್ರ, ಯೇಸುವಿಗೆ ಮಾತ್ರ ಸ್ಪಂದಿಸಲು ಪ್ರಯತ್ನಿಸಿ. ದೇವರು ನಿಮಗಾಗಿ ಏನು ಮಾಡಬೇಕು ಎಂಬ ನಿಮ್ಮದೇ ಆದ ಎಲ್ಲ ಆಸೆಗಳು ಮತ್ತು ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ದೇವರು ನಿಮ್ಮೊಂದಿಗೆ ಏನು ಮಾತನಾಡುತ್ತಿದ್ದಾರೋ ಅದನ್ನು ಮಾತ್ರ ಹುಡುಕಿ. ಆ ದೇವರಿಗೆ ಪೂರ್ಣ ಹೃದಯದಿಂದ ಹೌದು ಎಂದು ಹೇಳಿ ಅದನ್ನು ಸಂಪೂರ್ಣ ನಿಶ್ಚಿತತೆ ಮತ್ತು ದೃಢವಾದ ವಿಶ್ವಾಸದಿಂದ ಮಾಡಿ. ದೇವರು ನಿಮ್ಮೊಂದಿಗೆ ಮಾತನಾಡುವ ಪ್ರತಿಯೊಂದು ವಾಕ್ಯದಲ್ಲೂ ನೀವು ನಂಬಿಕೆ ಇಟ್ಟರೆ ಅವರು ಅದನ್ನು ಖಂಡಿತವಾಗಿಯೂ ನೆರವೇರಿಸುತ್ತಾರೆ ಎಂಬ ಭರವಸೆ ಇಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಛೇ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.